ಕೋವಿಡ್ ಮಹಾಮಾರಿಯ ಆತಂಕದ ನಡುವೆಯೂ ಕೂಡ ಅರಮನೆ ನಗರಿ ಮೈಸೂರು ಹೊಸ ವರ್ಷದ ಸಂಭ್ರಮಾಚರಣೆಗೆ ಸನ್ನದ್ಧ ಆಗಿದೆ. ಇನ್ನು ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೂತನ ವರ್ಷಕ್ಕೆ ಅರಮನೆ ನಗರಿ ಯಾವ ರೀತಿ ಸಜ್ಜಾಗ್ತಿದೆ? ಹೋಟೆಲ್ ಉದ್ಯಮ ಯಾವ ರೀತಿ ಇದೆ ಸರ್? ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಪ್ರವಾಸಿಗರಿಗೆ ಮತ್ತು ಎಲ್ಲ ಮೈಸೂರು ನಗರದ ಜನತೆಗೆ ಅಂತ ಹೇಳಲಿಕ್ಕೆ ಮೈಸೂರು ಹೋಟೆಲ್ ಮಾಲೀಕರ ಸಂಘದಿಂದ ನಾನು ಬಯಸ್ತೀನಿ. ನೂತನವಾಗಿ ಏನಾಗಿದೆ, ಹೊಸ ವರ್ಷಕ್ಕೆ ನಮ್ಮ ಹೋಟ್ಲ್ ಉದ್ಯಮಗಳೆಲ್ಲ, ಅದು ಐಷಾರಾಮಿ ಹೋಟ್ಲ್ ಇರ್ಬೋದು ಅಥವಾ ರೆಸಾರ್ಟ್ಸ್ ಇರ್ಬೋದು, ಎಲ್ಲರೂ ಕೂಡ ನೂತನ ವರ್ಷ ಆಚರಣೆ ಮಾಡೋಕ್ಕೆ ಪೂರ್ವ ಸಿದ್ಧತೆಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಆ ಮಾಡಿಕೊಂಡು ಸರ್ಕಾರದ ಏನು ಮಾರ್ಗಸೂಚಿಗಳು, ಕೋವಿಡ್ ಮಾರ್ಗಸೂಚಿಗಳಿವೆ ಅವೆಲ್ಲವೂ ಕೂಡ ಪಾಲಿಸ್ತಾ ಇದ್ದಾರೆ. ಪಾಲಿಸ್ಕೊಂಡು ಮೈಸೂರಲ್ಲಿ ಸುಮಾರು 425 ಹೋಟೆಲ್ಗಳಿವೆ. ಅದರಲ್ಲಿ 10,500 ರೂಮ್ಗಳು ಈಗಾಗಲೇ ಜನವರಿ 1ನೇ ತಾರೀಕು ಎಲ್ಲವೂ ಫುಲ್ಲಾಗಿದೆ. ಎಲ್ಲವೂ ಕೂಡ ಶಕ್ತಿ ಯೋಜನೆಯಿಂದ ಕೂಡ ಸಾರ್ವಜನಿಕರ ಜೊತೆಗೆ ಮಹಿಳೆಯರು ತುಂಬ ಓಡಾಟ ಮಾಡ್ತಾ ಇರೋದ್ರಿಂದ ನಮಗೆ 10% ವ್ಯಾಪಾರ ವಹಿವಾಟು ಕೂಡ ಪ್ರವಾಸಿ ತಾಣಗಳಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್ಕಾರದ ಮಾರ್ಗಸೂಚಿ ಏನಿದೆ ಆ ಮಾರ್ಗಸೂಚಿ ಪ್ರಕಾರ ನಾವು ಎಲ್ಲ ಹೋಟ್ಲವರೆಗೂ ಕೂಡ 60 ವರ್ಷದ ಹಿರಿಯರಿಗೆ ಕಡ್ಡಾಯವಾಗಿ ಮಾಸ್ಕು ಮತ್ತು ಬಿಸಿನೀರು ಮತ್ತು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ ಹೇಳ್ಬಿಟ್ಟು ಮೈಸೂರು ನಗರ ಜಿಲ್ಲಾ ಹೋಟ್ಲ್ ಮಾಲೀಕರ ಸಂಘದ ವತಿಯಿಂದ ನಾವು ಈಗಾಗಲೇ ಮನವಿ ಮಾಡಿ ತಿಳಿಸಿದ್ದೀವಿ. ಸರ್, ಈಗ ಕೋವಿಡ್ ಆತಂಕ ಎದುರಾಗ್ತಿದೆ ಸರ್. ಇದಕ್ಕೆ ಪೂರಕವಾಗಿ ಹೋಟೆಲ್ ಮಾಲೀಕರುಗಳು, ಹೋಟೆಲ್ ಸಂಘ ಸಂಸ್ಥೆಗಳು ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಸರ್? ಸರ್ಕಾರದ ಮಾರ್ಗಸೂಚಿಗಳು ಎಲ್ಲವೂ ಕೂಡ ಪಾಲಿಸಿ ಅಂತ ಹೇಳಿದ್ವಿ. ಏನೇನು ಮಾರ್ಗಸೂಚಿಗಳು ಕೊಟ್ಟು ನಾವು ಈಗಾಗಲೇ ಎಲ್ಲರಿಗೂ ಕೂಡ ಆ ಮಾರ್ಗಸೂಚಿಗಳನ್ನ ಹಂಚಿದ್ದೀವಿ. ಅದರಂತೆ ಎಲ್ಲರೂ ಕೂಡ ಮುನ್ನೆಚ್ಚರಿಕೆ ಕ್ರಮ ತಗೊಂಡಿದ್ದಾರೆ. ಆತಂಕ ಬೇಡ, ಭಯ ಬೇಡ, ನಿರ್ಭಯವಾಗಿ ವ್ಯಾಪಾರ ವಹಿವಾಟು ಮಾಡಿ ಮೈಸೂರಿಗೆ ನಿರ್ಭಯವಾಗಿ ಭೇಟಿ ಕೊಡಿ, ಸದಾ ಕೊಡಿ, 365 ದಿವಸ ಕೊಡಿ. ಕೇವಲ ಬರೀ ವರ್ಷದ ಕೊನೆ ಆಗಲಿ ಅಥವಾ ವರ್ಷದ ಪ್ರಾರಂಭದಲ್ಲಾಗಲಿ ಭಯ ಪಟ್ಕೊಂಡು ಬರಬೇಡಿ. ವರ್ಷ ಪೂರ್ತಿ 365 ದಿವಸ ಮೈಸೂರಿಗೆ ಬನ್ನಿ. ಮೈಸೂರು ಸ್ವಚ್ಛವಾಗಿದೆ, ಸುಂದರವಾಗಿದೆ, ಭಾಳ ಕ್ಲೀನ್ಲಿ ಸಿಟಿ ಅಂತ ಹೇಳ್ಬಿಟ್ಟು ನಾನು ಹೇಳಲಿಕ್ಕೆ ನಾನು ಬಯಸ್ತೀನಿ. ಸರ್, ಅಂದರೆ ಸರ್ಕಾರ ಒಂದಷ್ಟು ಗೈಡ್ಲೈನ್ಸ್ ಅನ್ನು ಹಾಕಿದೆ. ಇದ್ರ ನಡುವೆ ಹೋಟೆಲ್ ಮಾಲೀಕರುಗಳು, ಅಲ್ಲಿ ಕೆಲಸ ಮಾಡೋರು ಏನೆಲ್ಲ ಪ್ರಿಕಾಷನರೀಸು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀರಿ ಅಂದರೆ ಬರುವಂತಹ ಕಸ್ಟಮರ್ಸ್ಗಳಿಗೆ? ನಾವು ಎಲ್ಲ ಹೋಟೆಲ್ ನೌಕರರಿಗೆ ಮತ್ತು ಮಾಲೀಕರಿಗೆ ಮೊದಲನೇದಾಗಿ ಅವರ ಆರೋಗ್ಯನ ಪರೀಕ್ಷೆಗೆ ಒಳಪಡಿಸಿದ್ದೀವಿ. ಪರೀಕ್ಷೆಗೆ ಒಳಪಡಿಸಿ ಅವ್ರು ಯಾರೂ ಕೂಡ ಯಾವುದೇ ರೀತಿಯಿಂದನೂ ಆರೋಗ್ಯಕರವಾಗಿ ಇರಬೇಕು. ಅವ್ರು ಯಾವುದೇ ಅನಾರೋಗ್ಯ ಇರಬಾರ್ದು. ಅವ್ರು ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಜ್ವರ, ಕೆಮ್ಮು, ಶೀತ ಬಂದರೆ ಇಮಿಡಿಯೇಟ್ ಅವರಿಗೆ ಮನೆಗೆ ರಜೆ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ನಾವು ಮೈಸೂರು ಹೋಟ್ಲ್ ಮಾಲೀಕರ ಸಂಘದ ವತಿಯಿಂದ ಮಾಡಿದ್ದೀವಿ ಅಂತ ಹೇಳಿ ಬಯಸ್ತೀನಿ. ಸರ್, ಕಳೆದ 2 ವರ್ಷಗಳಿಂದ ಅಂದರೆ ಕೋವಿಡ್ ಮಹಾಮಾರಿಯಿಂದಾಗಿಯೇ ಹೋಟೆಲ್ ಉದ್ಯಮ ಸಾಕಷ್ಟು ಕುಸಿದಿತ್ತು. ಸಾರ್ವಜನಿಕರು ಅಂದರೆ ಸಾಕಷ್ಟು ಮಂದಿ ಹೋಟೆಲ್ ಉದ್ಯಮವನ್ನೇ ತೊರೆಯುವಂಥ ಕೆಲಸಕ್ಕೆ ಮುಂದಾಗಿದ್ರು. ಈಗೊಂದಷ್ಟು ಪ್ರವಾಸೋದ್ಯಮ ಬರ್ತಿದೆ, ಚೇತರಿಸ್ಕೊಳ್ತಿದೆ. ಇದ್ರ ನಡುವೆ ಮತ್ತೊಮ್ಮೆ ಕೋವಿಡ್ ಆತಂಕ ಎದುರಾಗ್ತಿದೆ. ಈ ಸಂದರ್ಭಕ್ಕೆ ಹೋಟೆಲ್ ಮಾಲೀಕರು ಏನು ಹೇಳ್ತಾರೆ ಸರ್? ಕೋವಿಡ್ ಆತಂಕ ಮತ್ತು ಭಯ ಇಲ್ಲ. ಯಾಕೆಂತಂದ್ರೆ ಹಿಂದೆ ಬಂದಾಗ ಏನಾಗಿತ್ತು, ವ್ಯಾಕ್ಸಿನೇಷನ್ ಇರಲಿಲ್ಲ. ಈಗೆಲ್ಲ ಎಲ್ಲರೂ ಕೂಡ 2 ವ್ಯಾಕ್ಸಿನೇಷನ್ ತೊಗೊಂಡಿದ್ದಾರೆ. ಭಯದ ವಾತಾವರಣ ಇಲ್ಲ. ಮುಂಚೆ ಭಯದ ವಾತಾವರಣ ಇತ್ತು, ಈಗ ಭಯದ ವಾತಾವರಣ ಅಲ್ಲ. ಎಲ್ಲರೂ ಕೂಡ ಧೈರ್ಯವಾಗಿದ್ದಾರೆ. ಎಲ್ಲರೂ ಕೂಡ ಅರಿವು ಮತ್ತು ಜಾಗೃತಿ ಮೂಡಿಸಿ ಸರ್ಕಾರನೂ ಮೂಡಿಸಿದೆ, ನಾವು ಕೂಡ ಸಾರ್ವಜನಿಕವಾಗಿ ಎಲ್ಲ ಮೂಡಿಸಿದ್ವಿ. ಅದರಿಂದ ಭಯ ಪಡುವಂಥ ವಾತಾವರಣ ಈ ಥರ ಈಗ ಇಲ್ಲ. ಹಿಂದೆ ಭಯ ಇತ್ತು, ಈಗ ಭಯ ಇಲ್ಲ. ಭಯ ಬಿಡಿ, ಮೈಸೂರಿಗೆ ಬನ್ನಿ. ಸರ್, ಎಷ್ಟು ಹೋಟೆಲ್ಗಳು ಬುಕ್ಕಿಂಗ್ ಆಗಿದೆ ಸರ್? ಎಷ್ಟನೇ ತಾರೀಕಿಂದ ಎಷ್ಟನೇ ತಾರೀಕಿನವರೆಗೆ ಬುಕ್ಕಿಂಗ್ ಆಗಿದೆ? ಪ್ರವಾಸಿಗರ ಸಂಖ್ಯೆ ಹೇಗಿದೆ ಸರ್? ಯಾವ ಕಾರಣಕ್ಕಾಗಿ ಮೈಸೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಿದ್ದಾರೆ? ಮೈಸೂರಿಗೆ ದಿನದಿಂದ ದಿನಕ್ಕೆ ಈಗ ಬ್ರ್ಯಾಂಡ್ ಮೈಸೂರು ಪ್ರವಾಸೋದ್ಯಮ ಇಲಾಖೆಯಿಂದ ಕೂಡ ಸಾಕಷ್ಟು ಪ್ರಚಾರ ಸಿಗ್ತಾ ಇದೆ. ಮತ್ತು ಮೈಸೂರಲ್ಲಿ ಈ 22 ಡಿಸೆಂಬರಿಂದ 1ನೇ ತಾರೀಕು ಹೊಸ ವರ್ಷ ಅಲ್ಲಿನವರೆಗೂ ಕೂಡ ಎಲ್ಲ ಹೋಟೆಲ್ಗಳು ಸುಮಾರು 425 ರೂಮ್ ಹೊಂದಿರುವಂಥ ಹೋಟೆಲ್ಗಳು 10,500 ರೂಮ್ಸ್ ಇದೆ. ಎಲ್ಲವೂ ಕೂಡ ಭರ್ತಿಯಾಗಿದ್ದಾವೆ. ನಿರಾತಂಕವಾಗಿ ಪ್ರವಾಸಿಗರು, ಮುಂಚೆ ಈ ಕೋವಿಡ್ ಬಂದಾಗ ವ್ಯಾಪಾರ ವಹಿವಾಟು ನೆಲ ಕಚ್ಚಿತ್ತು. ಆ ನೆಲ ಕಚ್ಚಿದ್ದನ್ನು ಈಗ ಚೇತರಿಸ್ಕೊಳ್ತಾ ಇದೆ. ಅದರಲ್ಲೂ ಕೂಡ ಮಹಿಳೆಯರು ಭಾಳಷ್ಟು ಓಡಾಟ ಮಾಡ್ತಾರಿಂದ ನಮ್ಮ ಉದ್ಯಮ ಕೂಡ ಭಾಳಷ್ಟು ಚೆನ್ನಾಗಿ ಚೇತರಿಸ್ಕೊಂಡು ಮೇಲೆ ಬರ್ತಾ ಇದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು. ಇದಿಷ್ಟು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದಂತಹ ನಾರಾಯಣಗೌಡ ಅವರ ಮಾತುಗಳು. ಮೈಸೂರಿನಲ್ಲಿರುವಂತಹ ಎಲ್ಲ ಹೋಟೆಲ್ಗಳು ಡಿಸೆಂಬರ್ 22ರಿಂದ ಜನವರಿ 1ರವರೆಗೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಕೋವಿಡ್ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡು, ಅಗತ್ಯ ಕ್ರಮಗಳನ್ನು ಕೈಗೊಂಡು ನಾವು ಹೋಟೆಲ್ ಉದ್ಯಮವನ್ನು ನಡೆಸ್ತಿದ್ದೀವಿ. ಭಯ ಬಿಡಿ, ಮೈಸೂರಿಗೆ ಬನ್ನಿ ಅಂತೇಳಿ ಆಹ್ವಾನವನ್ನ ನೀಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.